ಮತ್ತೀಗ ಸಂಜೆ ಬೈಕ್ ಮೇಲೆ ಎಲ್ಲಿ ಕರ್ಕೊ ಹೋಗ್ತಾ ಇದ್ರಿ? ಈಗ ಡೇರಿ ಹೋಗಿ ಅಡಿಕೆ ಹಾಕಿಕ್ ಬಂದಾಜು ಒಕ್ಕಾರಿ ಕರ್ಕೊಂಡು ಹೋಗಿ ನಿನ್ನ ಅಲ್ಲಿ ವ್ಯಾಪಾರ ಹೆಂಗೆ ಮಾಡ್ತಾ ನಮ್ಮ ಸೊಸೈಟಿಯಲ್ಲಿ ಅಡಿಕೆಗೆ ಎಂತೆಂಥ ಹಾಕ್ತು ತೂಕ ಎಲ್ಲ ನೋಡ್ಕೊಂಡು ಕರ್ಕೊಂಡು ಬರ್ತೀವಿ. ಹೆಂಗೆ ವ್ಯಾಪಾರ ನಡೀತು, ಟೆಂಡರ್ ಹೆಂಗೆ ಬರೀತಾ, ನಮ್ಮ ಸೊಸೈಟಿ ಹೆಂಗಿತ್ತು ಅದೆಲ್ಲ ನಿಮಗೆ ಚಿತ್ರಣವನ್ನು ಒಂದ್ಸರಿ ಎಲ್ಲ ತೋರಿಕೆ ಬರ್ತೀವಿ. ಒಂದ್ಸರಿ ನೋಡ್ಕೆ ಹೋಗ್ಪನ ಈ ಫಸ್ಟ್ ಡೇರಿಗ ಫಸ್ಟ್ ಡೇರಿ ಹೋಗ್ಕು ಸರಿ. ಹಂಗೆ ಸೀದಾ ಸೊಸೈಟಿ ಕರ್ಕೊ ಹೋಗ್ತೀವಿ. ನಮ್ಮ ಅಡಿಕೆ ಹೆಂಗೆ ಹೆಂಗೆ ವಿಕ್ರಿ ಆಗ್ತು ಎಲ್ಲ ತಿಳುವಳಿಕೆ ತಗೊಂಡಂಗೆ ಆಗ್ತದೆ ನಿಮ್ಗೆ. ಸರಿ. ಎಸ್ ಹೇಳ್ರಿ ಅಂತ ನಿಲ್ಸಿದ್ವಿ ಇವತ್ತು ಇವರಿಗೆ. ಇದು ಡೈರಿ. ನಮ್ಮನೆ ಭಟ್ರಿದ್ರು ಆರಲ್ಲೇಡ್ರು ಎಂತ ಬಕ್ಕೆ ಸೊಳ ತಿಂಬುದು ನಿಮ್ಮ ಮಾಡ್ತೀವಿ ನೋಡಿ. ಒಂದ್ ಹೊತ್ತು ಕರಿಯಮ್ಮ ಆನೆ ಯಾವಾಗ ಆನು ಬರಡ್ದ ಈ ಒಂದೇ ಒಂದು ಎಚ್ ಎಫ್ ಒಂದೇ ಈ ಒಂದೇ ಎಮ್ಮೆ ಕರ ಇದ್ದು ಒಂದು ಪುಂಗನೂರು ಕರ ಮಾಡಿದ್ವಿ. ಈಗ ಅದ್ರದ್ದು ಈಗ ಹೆಣ್ಣಿಗರ ಇದ್ವಿ ಎಚ್ ಎಫ್ ಚೊಟ್ಟಿಗೆ ಮಾಡ್ತಾರೆ. ದಾಡಿ ಎಲ್ಲ ಬಂಡಿ ಲೆಕ್ಕದಲ್ಲ, ಇದು ಬುಟ್ಟಿ ಲೆಕ್ಕದಲ್ಲಿ ಕೊಡ್ತಿಲ್ಲ. ಕೊಡೋವಿದ್ದ ಈ ಬುಟ್ಟಿಯಲ್ಲೆಲ್ಲ ಕೊಡೋವಿದ್ದ. ಯಾರು ಬುಟ್ಟಿ ನಿಮ್ಮ ಹತ್ರ ಕೊಟ್ಟು ಒಬ್ಬನು ಬಂದು ಮಾಡಿ ಮುಂದ್ಕಂಡು ಸೂತು ಬಂದತ್ತ ಕೂತು ಕೈ ಅಣ್ಣನ ಫೋನ್ ಮಾಡಿದ್ದಿಲ್ಲ ಮಾತ್ರ ಯಾರು ಗೊತ್ತಿಲ್ಲ. ಓ ಇದೆ ಅಡ್ಕಳ್ಳಿ ಡೈರಿ ಅಂದ್ರೆ ಇಲ್ಲ ಕನ್ನಡ ಶಾಲೆನೂ ಇದ್ದಕ್ಕುದ. ಬಟ್ರಿ ಎಷ್ಟು ಲೀಟರ್ ಹಾಲು ಕಲೆಕ್ಟ್ ಆಗ್ತು ಸುಮಾರು ಸಂಜೆ? ಎಷ್ಟು? 50-55 65ವರೆಗೆ ಆಗ್ತು. ಸೊಸೈಟಿಯವ್ರಿಗೆ ಹೋಗಪ್ಪನ ನಮ್ಮನೆ ಅಡಿಕೆ ಹೆಂಗೆ ಆಗ್ತವಲ್ಲ. ಇಲ್ಲಿವರೆಗೂ ಕಾಣಿಸೋ ಬಂಜಲ್ರಿ ಜಾತ್ರೆ ಪೇಟಂಗೆ ಕಾಣಿಸ್ತಿಲ್ಲ. ಎಲ್ಲ ಫಾಸ್ಟ್ ಕಾನ್ಸೂರ್ ಬಂತ. ಕಾನ್ಸೂರ್ ಗೊತ್ತಾಯ್ತು. ದೇವಸ್ಥಾನ, ಈಶ್ವರ ದೇವಸ್ಥಾನ, ಕಾಳಿಕಾದ ದೇವಸ್ಥಾನ, 3 ದೇವಸ್ಥಾನ. ಈಗೆಲ್ಲ ಸೊಸೈಟಿ ಕರ್ಕೊ ಹೋಗ್ತೀನಿ ಅಂದಿದ್ದ. ಸೊಸೈಟಿಗೆ ಬಂತು ಇನ್ನೊಂದು 5 ನಿಮಿಷ. ಸಹಕಾರಿ ಸಂಘ
ಇದೆಯಾ? ಇದೇ ಸೊಸೈಟಿ. ಇದೇ ಸೊಸೈಟಿ. ಕತ್ತಿಲ್ಯಾ? ಇಲ್ಲ, ಚಲೋದು ಸಣ್ಣ ಸಣ್ಣದು ಬೇಕು ನೋಡಿದ್ರೆ ಇಲ್ಲ ಸಾಕಬೇಕು. ಇದೆಂತ ಲೈಟ್ ಇಲ್ಲಿ? ಇದು ಮಾರಿಗೆದ್ದೆ ಪಂಪ್ ಹೌಸ್ ಹೋತ. ಇಲ್ಲಿಂದ ಸಿರ್ಸಿ ನೀರು ಸಪ್ಲೈ ಆಗ್ತದೆ. ನಮ್ಮ ಹೊಳೆ ಬ್ರಿಡ್ಜ್ ಹತ್ರ ಬಂದಾತಲ್ಲ ಇದು ಮಾರಿಗೆದ್ದೆ ಪಂಪ್ ಹೌಸ್ ಹೋತ. ಓ, ಇದು ಮಾರಿಗದ್ದೆ ಬ್ರಿಡ್ಜ್ ಹತ್ರ ಬ್ರಿಡ್ಜ್ ಹತ್ರ ಬಂದಾತು. ಇಲ್ಲಿಂದ ಸಿರ್ಸಿ ನೀರು ಒಯ್ಯ ವ್ಯವಸ್ಥೆ ಇದ್ದು ಅಲ್ಲಿ ಹೋಗ್ಬಪ್ಪನ. ಅದು ಇನ್ನೊಂದು ದಿವಸ ಓಪನ್ ಆಗಿ ಟೈಮ್ ಆಯ್ತು. ಸಂಜೆ ಆಯ್ತು, 7:45 8 ಗಂಟೆ ಬಂತು. ಮನೆಯಾಗ ಊಟ ಮಾಡವು. ಅಯ್ಯೋ, ಎರಡೇ ಪದಾರ್ಥ ಇದ್ದು. ಇನ್ನೊಂದು ಎಂತ ಮಾಡವು? ಇನ್ನೊಂದು ಎಂತ ಹವ್ಯಕರ ಸ್ಪೆಷಲ್ ರೆಸಿಪಿ ಆದರೂ ಮಾಡೋಣ ಸಂಜೆ. ಮರಿಗೆ ಗೊಜ್ಜಾದ್ರು ಡಿಲೆ, ಮಜ್ಜಿಗೆ ಪಳಜ, ಮರಿಗೆ ಗೊಜ್ಜಾರು ಡಿಲೆ, ಮರಿಗೆ ಗೊಜ್ಜು, ಮರಿಗೆ ಗೊಜ್ಜಾರು ಡಿಲೆ, ಮಜ್ಜಿಗೆ ಪಳಜ, ಯಾವ್ದಾರು ಉಳ್ಳಾಗಡ್ಡೆ ಹಸಿ, ಶೇಂಗಾ ಬಜ್ಜಿ, ಯಾವ್ದಾರು ಡಿಲೆ. ಮರಿಗೆ ಗೊಜ್ಜು ಮಾಡೋಣ ಹಂಗಾರೆ ಇವತ್ತು. ಲೇಟ್ ಆಗುತ್ತೆ. ಮರಿಗೆ ಗೊಜ್ಜು ಮಾಡಿ 2 ನಿಮಿಷಕ್ಕೆ ಆಗ್ತಲ್ಲ. ಹಾಂ, ಅದನ್ನೇ ಮಾಡೋಣ ಹಂಗಾರೆ. ನಡಿ ಹೋಪನ. ಹಾಂ, ಸರಿ. ಹಂಗಾರೆ ಇಲ್ಲಿ ಇನ್ನೊಂದು ದಿವ್ಸ ಕರ್ಕ ಬನ್ನಿ. ಇನ್ನೊಂದು ದಿವ್ಸ ಕರ್ಕಪ್ಪ, ನಿಮಗೆಲ್ಲ ಅದನ್ನೆಲ್ಲ ತೋರಿಸ್ತೆ. ಓ, ಇದೇ ಬ್ರಿಡ್ಜುದಾ? ಅಗನಶಿನಿ ಇಲ್ಲ, ಅಗನಶಿನಿ ಬ್ರಿಡ್ಜ್ ಹತ್ರದಿಂದ ಇಲ್ಲಿಂದ ನೀರು ತಗೊಂಡೋಗ ಸಿರ್ಸಿಗೆ. ಹಂಗಾರೆ ಇನ್ನೊಂದು ದಿವಸ ಪಂಪ್ ಹೌಸ್ ಹತ್ರ ಕರ್ಕೊಂಡು ಇಲ್ಲಿಂದ ಚಿತ್ರಣಗಳನ್ನೆಲ್ಲ ಕೊಡ್ತೀವಿ. ಹಾಂ, ಸರಿ. ಒಬ್ಬನಾ ಮನೆಗೆ? ಹಾಂ, ಎಂತ ಮಾಡ್ತಾ ಇದ್ರೆ? ಮರಿಗೆ ಗೊಜ್ಜು. ಮರಿಗೆ ಗೊಜ್ಜಿ ತಯಾರಿ ಮಾಡೇ ಬಿಟ್ಟೆ ಹೇಳ್ದಂಗೆ. ಹಾಂ, ಸೊಸೈಟಿಯಿಂದ ಬರ್ತಾ ಹೇಳಿದ್ರಲ್ರಿ 2 ನಿಮಿಷದಲ್ಲಪ್ಪ ಮರಿಗೆ ಗೊಜ್ಜ ಮಾಡೋಳಿ. ಹಾಂ, ಮಾಡಿ. ಈಗ ಅದಕ್ಕೆ ಒಂದು ಬಾಣಲಿಲಿ 3 ಗಾಂಧಾರಿ ಮೆಣಸು,
1 ಚಮಚ ಕೊತ್ತಂಬರಿ, 2 ಚಮಚ ಎಳ್ಳು, ಒಂಚೂರು ಎಣ್ಣೆ, ಇದಿಷ್ಟೇ ಹಾಕಿ ಹುರ್ಕೊಂಡ್ರೆ ಅದು ಸಿಂಪಲ್. ಇದು ಮೂರನ್ನ ಹುರ್ಕೊಂಡು ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಉಪ್ಪು ಹಾಕಿ ಮರುಗೆಲ್ಲ ಅರಿಯವು. ಈಗ ನೋಡಿ ತೋರಿಸ್ತೀನಿ. ಈಗ ಇದಿಷ್ಟು ಹುರಿತಾ ಇದ್ದಿ. ಕೊತ್ತಂಬರಿ, ಎಳ್ಳು, ಗಾಂಧಾರಿ ಮೆಣಸು. ನಾ ಹೆಚ್ಚಾಗಿ ಯೂಸ್ ಮಾಡೋದು ಗಾಂಧಾರಿ ಮೆಣಸು, ಎಲ್ಲ ಅಡುಗೆಯಲ್ಲೂ ಯೂಸ್ ಮಾಡ್ತೀನಿ, ನೀವು ನೋಡಿ ಹೆಚ್ಚಾಗಿ. ಹಾಂ, ಇದು ನೋಡಿ ಮರಿಗೆ, ನಿಜವಾದ ಮರಿಗೆ ಅಂದರೆ ಇದು ಮರದಿಂದ ಮಾಡಿರ್ತ ಹಳೇ ಮರಿಗೆ, ಹಳೆ ಕಾಲದಲ್ಲಿ ಮಾಡಿದ್ದಂಥದ್ದು ಇದು. ಇದರಲ್ಲಿ ಮಾಡಿದ್ರೆ ಮಾತ್ರ ಮರಿಗೆ ಗೊಜ್ಜೋಳು ಆಗ್ತವೆ. ಬೋಗಣಿಯಲ್ಲಿ ಮಾಡೋದು ಅಥವಾ ಬೇರೆ ಯಾವುದೋ ಪಾತ್ರೆ, ಸ್ಟೀಲ್ ಪಾತ್ರೆ ಯಾವ್ದು ಮಾಡೋದು ಮರಿಗೆ ಗೊಜ್ಜು ಆಗ್ತಿಲ್ಲ. ನಿಜವಾಗಿ ದಯವಿಟ್ಟು ತಿಳ್ಕೊಳ್ಳಿ, ಇದು ಮರಿಗೆಯಲ್ಲಿ ಮಾಡೋದು. ಇದು ಮರದ್ದು, ಇದು ಮರದ್ದು ಇದನ್ನು ಮಾಡಿ ಆಚಾರ ಮಾಡಿಸಿರ್ತಿ ಹಂಗವು. ಇದು ನಿಜವಾದ ಮರಿಗೆ. ಇದ್ರೊಳಗೆ ಮಾಡಿದ್ರೆ ಮಾತ್ರ ಅರದು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ. ಇದರಲ್ಲಿ ಮಾಡೋದಕ್ಕೆ ಹಳೆ ಕಾಲದಲ್ಲಿ ಇದಕ್ಕೆ ಮರಿಗೆ ಗೊಜ್ಜೋಳು ಹೆಸರು. ನಿಜವಾಗಿ ಹೌದು ಹೌದು ಹೌದು, ಇದಕ್ಕಾಗೆ ಮರಿಗೆ ಗೊಜ್ಜೋಳು ಮಾಡ್ತಿದ್ದೆ ಅದನ್ನ. ಈ ಮರಿಗೆಗೆ ಎಲ್ಲ ಬದಿಗೆಲ್ಲ ಇರ್ತಿಲ್ಲ, ಎಲ್ಲ ಬದಿಗೂ ಇರ್ತಿಲ್ಲ ಇದು. ಈಗ ಕಲ್ಲಿಂದು ಎಲ್ಲ ಬಂಜು, ಕಲ್ಲಿಂದೆಲ್ಲ ಮಾಡ್ಕೋ ತಂಜ ಕುಟ್ಟಾಣಿ ಅಂತ ಹೇಳ್ತಾ ಅದಕ್ಕೆ. ಆದರೆ ಇದು ಮರದ ಒಂದು ಇದೇನಿದ್ದಲ್ಲಿ ಅದು ಇಂಥ ಮರದಲ್ಲೇ ಮಾಡ್ತಾ, ಹಲಸಿನ ಮರ ಅದು ಆ ಮಾಡುವಂಥದ್ದು ಮರ ಏನಿದ್ದಲ್ಲಿ ಅದರಲ್ಲೇ ಮಾಡಿದ್ರೆ ಮಾತ್ರ ಅದು ಕರೆಕ್ಟಾಗಿ ಬತ್ತು ಮತ್ತು ಭಾಳ ತಾಳಿಕೆನೂ ಬತ್ತು, ಒಳ್ಳೆಯದು ಶರೀರಕ್ಕೂ ಅಂತೇಳಿ ಮಾಡಿರ್ತಾನೆ. ಅದಕ್ಕಾಗಿ ಅದಕ್ಕೆ ಮರಿಗೆ ಗೊಜ್ಜೋಳು ಹೇಳೋದು. ಈಗ ಇದಕ್ಕೆ ಬೆಳ್ಳುಳ್ಳಿ, ಉಪ್ಪು ಮತ್ತು ಈ ಹುರಿದಿದ್ದ ಸಾಮಾನು ಹಾಕಿ ಚೆನ್ನಾಗಿ ಜಪ್ಪಿ ಮರಿಗೆಯಲ್ಲಿ ಅದಕ್ಕೊಂದು 2 ಸ್ಪೂನ್ 2 ಹುಟ್ಟು ಮೊಸರು ಮಿಕ್ಸ್ ಮಾಡಿಬಿಟ್ರೆ ಮರಿಗೆ ಗೊಜ್ಜು ರೆಡಿ. 2 ನಿಮಿಷದಲ್ಲಿ ಆಗ್ತು ನೋಡಿ. ಈಗ ಊಟಕ್ಕೆ ರೆಡಿ ಆಯ್ತು. ನೀವು ಕೈಕಾಲು ಮುಖ ತಕ್ಕೊಂಡು ಸ್ನಾನ ಮಾಡ್ಕೊಂಡು ಇದನ್ನ ಬೆಳಗ ಮುಂಚೆನ ದೋಸೆಗೆ ವರ್ಷಮಲು ಭಾರಿ ಮಸ್ತ್ ಆಗ್ತು. ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್. ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್. ಬಾಯಿ ರುಚಿ ಇಲ್ಲೇ ಥಂಡಿ ಜ್ವರ ಆಜು ಇಂಥವಕ್ಕೆಲ್ಲ ಇದನ್ನ ಯೂಸ್ ಮಾಡಿಬಿಟ್ರೆ ಭಾಳ ಒಳ್ಳೆಯದು.